ಚಂದ್ರಮೌಳೇಶ್ವರ ರಥದ ಮನೆ ನಿರ್ಮಾಣ ಹಾಗೂ ದೇವಾಲಯದ ಆವರಣದಲ್ಲಿ ಶೆಲ್ಟರ್ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಸಿಎಸ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ ಪುರಸಭೆ ವತಿಯಿಂದ ನಡೆದ 84ನೇ ದನಗಳ ಜಾತ್ರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ದನಗಳ ಜಾತ್ರಾ ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಗಳಿಂದ ರಾಸುಗಳು ಆಗಮಿಸುತ್ತಿದ್ದು ಅವುಗಳಿಗೆ ಯಾವುದೇ ತೊಂದರೆಯಾಗದಂತೆ ನೀರು ಹಾಗೂ ಮೇವಿನ ಸೌಲಭ್ಯ ಮಾಡಲಾಗಿದೆ. ಅಲ್ಲದೆ ಜಾನುವಾರುಗಳಲ್ಲಿ ಉತ್ತಮ ತಳಿಗಳನ್ನು ಪಶು ವೈದ್ಯರೊಂದಿಗೆ ಚರ್ಚಿಸಿ ಬಹುಮಾನ ನೀಡಲಾಗುತ್ತಿದ್ದು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗೂ ಸೇರಿ ಒಟ್ಟು 25 ಜೊತೆ ರಾಸುಗಳಿಗೆ ಬಹುಮಾನ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿತು. ಕೃಷಿ ತಜ್ಞರುಗಳು ಹೊಸ ಸಂಶೋಧನೆಗಳನ್ನ ಮಾಡಿ ಹೈಬ್ರಿಡ್ ಒಂದು ತಳಿಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದಕ್ಕೆ ಅವಕಾಶವನ್ನ ಮಾಡ್ತಾ ಇದೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ರಘುಪತಿ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೆ. ಇವತ್ತು ಈ ಒಂದು ಶಾಂತಿ ಸುವ್ಯವಸ್ಥೆ ದೃಷ್ಟಿಯಿಂದ ಪೊಲೀಸ್ ಅಧಿಕಾರಿಗಳ ಒಂದು ಜವಾಬ್ದಾರಿನೂ ಕೂಡ ಮಹತ್ವದ್ದಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಈಗಾಗಲೇ 3-4 ಜೋಡಿಗಳು ಸ್ಥಳೀಯ ದೇಶೀಯ ತಳಿಗಳಿಗೆ ಪೂಜೆ ಮಾಡಿ ಚಾಲನೆಯನ್ನು ವಿಶೇಷವಾಗಿ ನೀಡ್ತಾ ಇದ್ದೇವೆ ಅಂತ ಕೂಡ ಹೇಳ್ತಾ, ಈಗಾಗಲೇ ನಮ್ಮ ಪುರಸಭೆ ವತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಚೀಫ್ ಆಫೀಸರು ಎಲ್ಲ ಅಧಿಕಾರಿ ವರ್ಗ ಸ್ಥಳಕ್ಕೆ ಹೋಗಿ ಅಲ್ಲೆಲ್ಲ ಸ್ವಚ್ಛತೆಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಬರುವಂಥ ಜಾನುವಾರುಗಳಿಗೆ ಎಲ್ಲೂ ಕೂಡ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು, ಲೈಟಿನ ವ್ಯವಸ್ಥೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಪುರಸಭೆ ವತಿಯಿಂದ ಗಮನವನ್ನು ಹರಿಸಿದೆ ಎಂಬತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತು ಏನು ಚಂದ್ರಮೌಳೇಶ್ವರ ಸ್ವಾಮಿಯ ಸನ್ನಿಧಿನಲ್ಲಿ ಒಂದು ರಥದ ಮನೆಯನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ನಾವು ಒಪ್ಪಿಗೆಯನ್ನು ಸೂಚಿಸಿದ್ದೇವೆ. ಇದಾದ ಮೇಲೆ ಆ ರಥದ ಮನೆಯನ್ನು ಕೂಡ ನಿರ್ಮಾಣ ಬನಶಂಕರಿ ರಘುರವರು ಆ ಭಾಗದ ಪ್ರತಿನಿಧಿಗಳಾಗಿ ಅವರು ಮೋಹನ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಕೂಡ ಗಮನ ಹರಿಸ್ತೇವೆ. ಚಂದ್ರಮೌಳೇಶ್ವರ ಸ್ವಾಮಿಯ ದೇವಾಲಯದ ಆವರಣದಲ್ಲೂ ಕೂಡ ಶೆಲ್ಟರ್ನ ನಿರ್ಮಾಣ ಮಾಡಿ ಭಕ್ತಾದಿಗಳಿಗೆ ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಒಂದು ವಾತಾವರಣ ತಂಪಾಗಿರ್ತಕ್ಕಂಥದ್ದಕ್ಕೂ ಕೂಡ ಕಾರ್ಯಕ್ರಮವನ್ನು ರೂಪಿಸ್ಕೊಟ್ಟಿದ್ದೀವಿ ಎಂಬತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ, ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೀಲಿ. ಇವತ್ತಿನಿಂದ ಬಹುಶಃ 12ನೇ ತಾರೀಕು ತನಕನೂ ಕೂಡ ಇವತ್ತು ದನಗಳು ಅಲ್ಲಿ ಸೇರುವಂಥದ್ದಕ್ಕೆ ಅವಕಾಶ ಆಗುತ್ತೆ. ಹಾವೇರಿ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ನಮ್ಮ ರೈತ ಸಂಘದ ಪ್ರತಿನಿಧಿಗಳು ಈ ಮೈಸೂರು, KR ನಗರ ಈ ಭಾಗಕ್ಕೆಲ್ಲ ಪ್ರವಾಸ ಮಾಡಿ ರೈತರಿಗೆ ಜಾಗೃತಿ ಮೂಡಿಸುವಂಥ ಕೆಲಸನೂ ಕೂಡ ಮಾಡಿದ್ದಾರೆ. ಇವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಇವತ್ತು APMC ವತಿಯಿಂದ 3 ಪ್ರೈಸ್ಗಳನ್ನು ಕೊಡುವಂಥದ್ದಕ್ಕೆ ಅವಕಾಶ ಇದೆ. 12,000, 10,000, 7,500. ಏನು ಬಸವರಾಜ್? ಅದೇ ಸೋಮಶೇಖರ್ ಅವರು ಇದ್ದಾರೆ, ಅದು ಕೂಡ ಆಗ್ತದೆ. ಪುರಸಭೆಯಿಂದ 3 ಪ್ರೈಸ್. ಯಾರು ಉತ್ತಮ ರಾಸುಗಳನ್ನು ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನ ಅಧಿಕಾರಿ ವರ್ಗ ಏನು ಆಯ್ಕೆ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ APMC ವತಿಯಿಂದ 3, ಪುರಸಭೆ ವತಿಯಿಂದ 3 ಪ್ರೈಸ್ಗಳನ್ನು ಕೊಡುವಂಥದ್ದಕ್ಕೂ ಕೂಡ ಒಟ್ಟು 6. ಪುರಸಭೆಯಿಂದ 25, 15, 10. APMC ವತಿಯಿಂದ 10, 7.5, 5. ಅದು ವಿವಿಧ ತಳಿಗಳನ್ನು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಸಂಘದವರ ಪ್ರತಿನಿಧಿಗಳು ಕೂಡ ಸಮಾಲೋಚನೆ ಮಾಡಿ ಅವರುಗಳ ಸಲಹೆ ತೆಗೆದುಕೊಂಡು ವೆಟರ್ನರಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಕೂರಿಸ್ಕೊಂಡು ನಮ್ಮ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಸಮಾಲೋಚನೆ ಮಾಡಿ ಪಾರದರ್ಶಕವಾಗಿ ಆಯ್ಕೆ ಮಾಡಿ ಅವ್ರು ಕೊಡುವಂಥದ್ದಕ್ಕೆ ಅವಕಾಶ ಮಾಡೋಣ. ಮುಂದಿನ ವರ್ಷ ಇದನ್ನು ದುಪ್ಪಟ್ಟು ಮಾಡಿ ಇನ್ನೂ ಕೂಡ ಆಕರ್ಷಣೀಯ ಒಂದು ಜಾತ್ರೆಯನ್ನು ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವೆಲ್ಲರೂ ಕೂಡ ಮುಂದಾಗೋಣ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಅವತ್ತು 11ನೇ ತಾರೀಕು
ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮನೂ ಕೂಡ ಈ ನಿಗದಿಯಾಗಿದೆ. ಈ ಜಾತ್ರೆಯ ಮಧ್ಯಭಾಗದಲ್ಲಿರೋದ್ರಿಂದ ಅದು ಕೂಡ ಒಂದು ಜಾತ್ರೆಯ ಲೆಕ್ಕಾಚಾರಕ್ಕೂ ಕೂಡ ಒಂದು ಅವಕಾಶ ಮಾಡುವಂಥದ್ದು, ಅದಕ್ಕೆಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗದವರು ಮತ್ತಿತರರು ಹಾಜರಿದ್ದರು.